ರಾಯಬಾಗ್ ತಾಲೂಕಿನ ವಕೀಲರ ಮೇಲೆ ಹಲ್ಲೆಯನ್ನು ಖಂಡಿಸಿ ಗುಳೇದಗುಡ್ಡದ ಸರ್ವ ಸದಸ್ಯರು ಸಭೆಯನ್ನು ಸೇರಿ ಅವರೇನು ಗುಳೇದಗುಡ್ಡ ರಾಯಬಾಗ್ ತಾಲೂಕಿನ ವಕೀಲರ ಮೇಲೆ CPI ಸಾಹೇಬರು ಏನು ಅಮಾನುಷವಾಗಿ ವರ್ತನೆ ಮಾಡಿದ್ದಲ್ಲದೆ ಅವರ ಮೇಲೆ ಜಾತಿ ನಿಂದನೆಯ ಪಟ್ಟಿ ಪ್ರಕರಣವನ್ನು ದಾಖಲಿಸಿ ವಕೀಲರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಆ ಅಮಾನವೀಯ ಘಟನೆಯನ್ನು ಖಂಡಿಸಿ ಇವತ್ತಿನ ದಿವಸ ಗುಳೇದಗುಡ್ಡದ ವಕೀಲರ ಸಂಘದ ಸರ್ವ ಸದಸ್ಯರು ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟನೆ ಮಾಡಿ ಅವರಿಗೆ ಬೆಂಬಲ ಸೂಚಿಸುವಾಗಿ ನಿರ್ಣಯವನ್ನು ಕೈಗೊಳ್ಳಿದ ಪ್ರಯುಕ್ತ ಪುರಸಭೆಯ ಮುಂದೆ ಎಲ್ಲ ವಕೀಲರು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ದಲ್ಲದೆ ಇದೀಗ ತಾನೇ ಮೆಹರ್ಬಾನ್ ತಹಶೀಲ್ದಾರ್ ಸಾಹೇಬ್ರವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಲಾಯಿತು. ಈ ಥರದ ಘಟನೆಗಳನ್ನು ಖಂಡಿಸಿ ಸುಮಾರು 2023ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ವಕೀಲರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದರೂ ಸಹಿತ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಲಿಕ್ಕೆ ಸರ್ಕಾರದವರು ವಿಫಲರಾಗಿದ್ದಾರೆ. ಯಾವುದೇ ವ್ಯಕ್ತಿ, ಯಾವುದೇ ಸಮಾಜ, ಯಾರೇ ಆಗಿರಲಿ, ಯಾರೇ ಅಧಿಕಾರಿಗಳಾಗಿರಲಿ, ಅವರು ಎಂಥವರೇ ಇದ್ದರೂ ಸಹಿತ ವಕೀಲರ ಮೇಲೆ ನಡೆದಿರತಕ್ಕಂಥ ಅಮಾನವೀಯ ಘಟನೆಗಳನ್ನು ನಾವು ಇವತ್ತಿನ ದಿವಸ ಒಕ್ಕರಲಿನವಾಗಿ ಖಂಡಿಸ್ತಾ ಇದ್ದೇವೆ. ಈ ಕುರಿತು ಮೆಹರ್ಬಾನ್ ತಹಶೀಲ್ದಾರ್ ಸಾಹೇಬ್ರವರಿಗೆ ಮನವಿಯನ್ನು ಸಲ್ಲಿಸಿ ಆ ಕ್ರಮಕ್ಕೆ ಕೈಗೊಳ್ಳಲಿಕ್ಕೂ ಅಧಿಕಾರಿಗಳು ಏನು ವಿಫಲರಾಗಿದ್ದಾರೆ ಅವರನ್ನು ಈ ಕೂಡಲೇ ಈ ತಕ್ಷಣವೇ ಅಮಾನತುಗೊಳಿಸಿ ನಮಗೆ ವಕೀಲರಿಗೆ ರಕ್ಷಣೆ ಕೊಡಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.